ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇವಾಗ ನಾನು ಬ್ಲೌಸ್ ಅಳತೆ ತೊಗೊಂಡು ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಗಮನ ಕೊಟ್ಟು ನೋಡಿದ್ರೆ ಈ ವಿಡಿಯೋ ಕೇಳ್ತಾ ಇದನ್ನು ನೀವು ನೋಡ್ಕೋಬೋದು. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾವು ಬಳಸೋವಂಥ ಸೋಷಿಯಲ್ ಮೀಡಿಯಾ ಒಳ್ಳೆಯದಾ ಅಥವಾ ಕೆಟ್ಟದ್ದಾ, ಇದ್ರ ಬಗ್ಗೆ ತುಂಬ ಜನರಿಗೆ ಅನುಮಾನ ಇರುತ್ತೆ. ಸೊ ಅದ್ರ ಬಗ್ಗೆ ನನಗೇನು ಅನಿಸುತ್ತೆ ಅನ್ನೋದು ಒಂದೆರಡು ಮಾತು ಹೇಳ್ತೀನಿ. ದಯವಿಟ್ಟು ಇದನ್ನು ಯಾರೂ ತಪ್ಪು ತಿಳ್ಕೊಳ್ಳೋಕೆ ಹೋಗ್ಬೇಡಿ. ನನ್ನ ಒಂದು ಅನಿಸಿಕೆನ ನಾನಿಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಇದು ಯಾವುದೇ ರೀತಿಯ ಒಂದು ಇದಲ್ಲ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಖಂಡಿತ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಸೋಷಿಯಲ್ ಮೀಡಿಯಾವನ್ನು ಬಳಸ್ತಿದ್ದಾರೆ. ಆದರೆ ಒಂದು ಪ್ರಶ್ನೆ ಎಲ್ಲರ ಮನಸ್ಸಲ್ಲಿ ಮೂಡ್ತಿದೆ, ಸೋಷಿಯಲ್ ಮೀಡಿಯಾ ನಿಜವಾಗಿಯೂ ಒಳ್ಳೆಯದಾ ಅಥವಾ ಕೆಟ್ಟದ್ದಾ? ಇದಕ್ಕೆ ಉತ್ತರ ಒಂದೇ ಪದದಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸೋಷಿಯಲ್ ಮೀಡಿಯಾ ಒಂದು ಚಾಕುವಿನಂತೆ. ಅದನ್ನು ಹಣ್ಣು ಕತ್ತರಿಸಲು ಬಳಸಿದ್ರೆ ಉಪಯೋಗ, ಅದನ್ನೇ ಯಾರಿಗಾದರೂ ನೋವು ಕೊಡಲು ಬಳಸಿದ್ರೆ ಅಪಾಯ. ಎಲ್ಲವೂ ಅದನ್ನು ನಾವು ಹೇಗೆ ಬಳಸ್ತೀವಿ ಎಂಬುದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಮೊದಲು ಅದರ ಒಳ್ಳೆಯ ಒಂದು ಉಪಯೋಗಗಳನ್ನ ನೋಡೋಣ. ಸೋಷಿಯಲ್ ಮೀಡಿಯಾದ ಮೂಲಕ ನಾವು ಹೊಸ ವಿಷಯಗಳನ್ನ ಕಲಿಬಹುದು. ಈಗಂತೂ ಯೂಟ್ಯೂಬಲ್ಲಿ ಟೈಲರಿಂಗು, ಅಡುಗೆ, ಕಂಪ್ಯೂಟರು, ಭಾಷೆಗಳು, ಉದ್ಯೋಗ ಎಲ್ಲ ಸೇರಿದಂತೆ ಸಾವಿರಾರು ವಿಷಯಗಳನ್ನು ನಾವು ಹೊರಗಡೆ ಹಣ ಕೊಟ್ಟು ಕಲಿಬಹುದಂತಹ ವಿಷಯಗಳನ್ನ ನಾವು ಯೂಟ್ಯೂಬ್ಗಳಲ್ಲಿ ಉಚಿತವಾಗಿ ಕಲಿಬಹುದು. ಎಷ್ಟೊಂದು ಜನ ಹಣ ಕೊಟ್ಟು ಕಲಿಯೋ ಆಸೆ ಇರುತ್ತೆ, ಬಟ್ ಹಣ ಕೊಡೋಕ್ಕೆ ಒಂದು ಅವರಿಗೆ ಆಗ್ತಿರೋದು ಕಾರಣ. ಸೊ ಎಷ್ಟೊಂದು ಜನ ಈ ರೀತಿ ಯೂಟ್ಯೂಬಲ್ಲಿ ನೋಡಿಕೊಂಡು ಕಲಿತಾ ಇರ್ತಾರೆ. ಎರಡನೇದಾಗಿ, ಇದು ಪ್ರತಿಭೆಯನ್ನು ಜಗತ್ತಿಗೆ ತೋರಿಸೋ ಒಂದು ವೇದಿಕೆ ರೀತಿಯಲ್ಲಿ ಇದೆ. ಹಿಂದೆ ಏನಾಗ್ತಿತ್ತು, ಒಬ್ಬರಲ್ಲಿ ಪ್ರತಿಭೆ ಇದ್ದರೂ ಕೂಡ ಅವ್ರಿಗೆ ಅವಕಾಶ ಸಿಗ್ತಿರಲಿಲ್ಲ. ಅದೇ ಈಗ ಏನಾಗಿದೆ, ಈ ಸೋಷಿಯಲ್ ಮೀಡಿಯಾದಿಂದ ಲಕ್ಷಾಂತರ ಜನರಿಗೆ ಅವರ ಒಂದು ಪ್ರತಿಭೆಯನ್ನು ತೋರಿಸೋವಂಥ ಒಂದು ಮೆಟ್ಟಿಲು ಅಥವಾ ಏನೋ ಒಂದು ವೇದಿಕೆ ಅಂತಲೇ ಹೇಳ್ಬೋದು. ಮತ್ತು ಮೂರನೇದಾಗಿ, ಉದ್ಯೋಗ ಮತ್ತು ಆದಾಯ ಅವಕಾಶಗಳು ಈ ಒಂದು ಸೋಷಿಯಲ್ ಮೀಡಿಯಾದಿಂದ ತುಂಬ ಜನರಿಗೆ ಸಿಗ್ತಾ ಇದೆ. ಹಲವಾರು ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಮೂಲಕದಿಂದನೂ ಕೂಡ ತುಂಬ ಜನ ಹಣವನ್ನು ಗಳಿಸ್ತಾ ಇದ್ದಾರೆ. ನಾನೇ ಹೇಳಬೇಕು ಅಂತಂದರೆ ಏನಂದರೆ, ನನಗೂ ಒಂದಿಷ್ಟು ಹಳ್ಳಿಗಳಲ್ಲಿ ಒಂದು ಸಂಪ್ರದಾಯ ಜಾಸ್ತಿ ಅನ್ಬೋದು. ಸೋಷಿಯಲ್ ಮೀಡಿಯಾ ಬಳಕೆ ಜಾಸ್ತಿ ಇಲ್ಲ. ಅದರಲ್ಲೂ ಹೆಣ್ಮಕ್ಳಿಗೆ ಜಾಸ್ತಿ ಉಪಯೋಗ ಮಾಡೋಕ್ಕೆ ಬಿಡೋದಿಲ್ಲ. ಯಾಕೆ ನಿನಗೆ ಅದೆಲ್ಲ ಯಾಕೆ, ಇದು ಯಾಕೆ ಅಂತ ಹೇಳ್ತಾರೆ. ಸೊ ನನಗೂ ಕೂಡ ಕೆಲವೊಂದಿಷ್ಟು ಅನುಭವ ಆಗಿದೆ. ಯಾವಾಗ ನೋಡಿದ್ರು ಫೋನಲ್ಲೇ ಇರ್ತಾಳೆ, ಫೋನ್ ಯೂಸ್ ಮಾಡ್ತಾಳೆ ಅಂತ. ಸೊ ಆ ರೀತಿಯೂ ಇದೆ. ಮೂರನೇದಾಗಿ ಹೇಳಿದ್ನಲ್ವ, ಸೊ ಇವಾಗ ಒಳ್ಳೆಯ ಅಂಶಗಳನ್ನ ಹೇಳಿದ್ದೀನಿ. ಮತ್ತು ಅದರಲ್ಲಿ ಏನು ಬೇಕು ಅಂತಂದರೆ, ನಮ್ಮ ಒಂದು ಪ್ರತಿಭೆಯನ್ನು ತೋರಿಸ್ಬೋದು, ನಾವು ಕಲಿಕೆಗಳನ್ನ ಕಲಿಬೋದು, ನಮ್ಮ ಒಂದು ಎಬಿಲಿಟಿನ ಹಾಕಿ ನಾವು ಹಣ ಸಂಪಾದನೆ ಮಾಡ್ಬೋದು. ಏನಿಲ್ಲ, ಇನ್ನೂ ತುಂಬ ಹೆಚ್ಚಿನದು ಇದರಲ್ಲಿ ಒಳ್ಳೆಯ ನಮಗೆ ಅವಕಾಶಗಳು ಸಿಗತ್ತೆ. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ, ನಾವು ಸೋಷಿಯಲ್ ಮೀಡಿಯಾನ ಹೇಗೆ ಬಳಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಬಳಸಿದ್ರೆ ಒಳ್ಳೆ ರೀತಿಯಲ್ಲೇ ಆಗ್ತೀವಿ, ಅದನ್ನೇ ಕೆಟ್ಟ ರೀತಿಯಲ್ಲಿ ಬಳಸಿದ್ರೆ ಕೆಟ್ಟ ರೀತಿ ಆಗ್ತೀವಿ. ಸೋಷಿಯಲ್ ಮೀಡಿಯಾ ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ. ಆದರೆ ಅದು ಯಾವ ದಿಕ್ಕಿನಲ್ಲಿ ಬದಲಾಗಬೇಕು ಅಂತ ನಾವು ನಿರ್ಧರಿಸಬೇಕು ಅಷ್ಟೇ. ಓಕೆನಾ? ಮತ್ತು ಇನ್ನು ಇದರಲ್ಲಿ ಯಾವುದು ಕೆಟ್ಟದು ಅಂತ ನೋಡೋದಾದರೆ, ಅತಿಯಾಗಿ ಸೋಷಿಯಲ್ ಮೀಡಿಯಾ ಬಳಸೋದ್ರಿಂದ ಸಮಯ ವ್ಯರ್ಥ ಆಗುತ್ತೆ. 5 ನಿಮಿಷ ಅಂತ ಹಿಡಿದು ಫೋನು 1 ಗಂಟೆವರೆಗೂ ಯೂಸ್ ಮಾಡಿಬಿಡ್ತಾರೆ, ಗೊತ್ತೇ ಆಗೋದಿಲ್ಲ ಅದನ್ನು. ಮತ್ತು ಇನ್ನೊಂದು ಸಮಸ್ಯೆ ಏನಂದರೆ, ಹೋಲಿಕೆ ಮಾಡೋ ಅಭ್ಯಾಸ. ಅಂದರೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಯಾರೋ ಏನೋ ಮಾಡ್ತಿದ್ದಾರಂದ್ರೆ ಅದನ್ನು
ನಮ್ಮ ಜೀವನಕ್ಕೆ ಹೋಲಿಸ್ಕೊಳ್ಳೋದು ಅಥವಾ ಬೇರೆಯವ್ರ ಜೀವನಕ್ಕೆ ಹೋಲಿಸ್ಕೊಳ್ಳೋದು ಈ ರೀತಿ ಆಗಿಬಿಡುತ್ತೆ. ನೋಡು ಅವ್ರು ಹೇಗಿದ್ದಾರೆ, ಇವ್ರು ಹೇಗಿದ್ದಾರೆ, ನೀನು ಹೇಗಿಲ್ಲ, ಅಥವಾ ಅವರಷ್ಟು ಇದಿದ್ದಾರೆ, ನಾನು ಇಷ್ಟು ಇದ್ದೀನಿ, ಈ ರೀತಿ. ಸೊ ನಿಜ ಹೇಳಬೇಕು ಅಂತಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣುವುದೆಲ್ಲ ನಿಜ ಆಗಿರೋದಿಲ್ಲ. ಮತ್ತು ಕೆಲವೊಮ್ಮೆ ಸುಳ್ಳು ಸುದ್ದಿಗಳು ಕೂಡ ಹಬ್ಬಿಬಿಡುತ್ತವೆ, ವದಂತಿಗಳು, ಮೋಸಗಳು ಆಗಿಬಿಡುತ್ತೆ ಇದರಿಂದ. ಆದ್ದರಿಂದ ನಾವು ಮೊದಲು ಅವ್ರು ಕೊಡುವಂಥ ಮಾಹಿತಿನ ನಂಬೋಕ್ಕೂ ಮೊದಲು ಪರಿಶೀಲಿಸಬೇಕು. ಮತ್ತು ಮಕ್ಕಳ ವಿಷಯದಲ್ಲೂ ತುಂಬ ಇದರಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಅವ್ರು ಎಷ್ಟು ಸಮಯ ಮೊಬೈಲ್ ನೋಡ್ತಾರೆ, ಏನು ನೋಡ್ತಿದ್ದಾರೆ ಅನ್ನೋದನ್ನು ಕೂಡ ನಾವು ಪೇರೆಂಟ್ಸ್ ಆದವರು ನೋಡ್ತಾನೇ ಇರಬೇಕು. ಹಾಗಾದರೆ ನೀವು ಕೆಟ್ಟದ್ದು ಹೇಳಿದ್ರಿ, ಒಳ್ಳೆಯದು ಹೇಳಿದ್ರಿ, ಹಾಗಾದರೆ ಇದರದ್ದು ತೀರ್ಮಾನ ಏನು, ಯಾವುದು ಕರೆಕ್ಟು ಅಂತ ಕೇಳ್ಬೋದು ನೀವು. ಸೋಷಿಯಲ್ ಮೀಡಿಯಾ ಒಳ್ಳೆಯದಲ್ಲ, ಕೆಟ್ಟದ್ದೂ ಅಲ್ಲ. ಅದನ್ನು ನಾವು ಹೇಗೆ ಬಳಸ್ತೀವಿ ಅದು ಮುಖ್ಯ ಆಗುತ್ತೆ. ನಾವು ಅದನ್ನು ಒಳ್ಳೆಯದಾಗಿಯೂ ಮಾಡಬಹುದು, ಕೆಟ್ಟದಾಗಿಯೂ ಬಳಸ್ಬೋದು. ಅದು ನಮ್ಮ ಕೈಯಲ್ಲಿರೋದು. ನಾವು ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಅದು ಒಳ್ಳೆಯದ ಕೆಟ್ಟದ ಡಿಪೆಂಡ್ ಆಗುತ್ತೆ. ಅದು ಕೆಟ್ಟದ್ದು ಅಲ್ಲ, ಒಳ್ಳೆಯದು ಅಲ್ಲ. ಅದನ್ನು ಕಲಿಯಲು, ಬೆಳೆಯಲು, ಒಳ್ಳೆಯ ಮಾಹಿತಿಗಳನ್ನು ನಾವು ಇತರರಿಗೆ ಹಂಚಿಕೊಳ್ಳಲು ಸಹಾಯ ಮಾಡೋದಕ್ಕೆ ಬಳಸಿದ್ರೆ ಅದು ಅತ್ಯುತ್ತಮ ಸಾಧನ. ಆದರೆ ಸಮಯ ವ್ಯರ್ಥ ಮಾಡೋದಕ್ಕೆ, ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋಕ್ಕೆ, ಅನಗತ್ಯ ಜೀವನಗಳಿಗೆ ಹೋಲಿಕೆ ಮಾಡಿಕೊಳ್ಳೋಕ್ಕೆ ಈ ರೀತಿ ಮಾಡೋದ್ರಿಂದ ಅದು ನಮ್ಮ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರತಿದಿನ ಸ್ವಲ್ಪ ಸಮಯವನ್ನು ಮಾತ್ರ ಸೋಷಿಯಲ್ ಮೀಡಿಯಾಗೆ ಕೊಡಿ. ಉಳಿದ ಸಮಯವನ್ನು ನಿಮ್ಮ ಕುಟುಂಬಕ್ಕೆ, ಆರೋಗ್ಯ, ಕೆಲಸ ಮತ್ತು ನಿಮ್ಮ ಕನಸುಗಳಿಗಾಗಿ ಮೀಸಲಿಡಿ. ಓಕೆನಾ? ಮತ್ತು ಮೊಬೈಲನ್ನು ನಾವು ಬಳಸಬೇಕು, ಆದರೆ ಮೊಬೈಲ್ ನಮ್ಮನ್ನು ಬಳಸಬಾರ್ದು. ಇದು ತುಂಬ ತಲೆಯಲ್ಲಿರಬೇಕಾಗತ್ತೆ. ಸೋಷಿಯಲ್ ಮೀಡಿಯಾ ಒಳ್ಳೆಯದು ಅಥವಾ ಕೆಟ್ಟದ್ದೂ ಅಲ್ಲ. ನಾವು ಹೇಗೆ ಬಳಸ್ತೀವೋ ಅದು ನಿಜವಾದದ್ದು. ಕಲಿಯೋದಕ್ಕೆ ಬಳಸಿದ್ರೆ ಸೋಷಿಯಲ್ ಮೀಡಿಯಾ ಅದು ಒಂದು ವಿಶ್ವವಿದ್ಯಾಲಯನೇ ಅನ್ಬೋದು. ಆದರೆ ಸಮಯ ವ್ಯರ್ಥ ಮಾಡಲು ಬಳಸಿದ್ರೆ ಅದೊಂದು ದೊಡ್ಡ ಬಲೆ ಅಂತಲೇ ಹೇಳ್ಬೋದು. ಪ್ರತಿದಿನ ಸ್ವಲ್ಪ ಸಮಯ ಸೋಷಿಯಲ್ ಮೀಡಿಯಾಗೆ ಕೊಡಿ, ಆದರೆ ನಿಮ್ಮ ಕನಸುಗಳಿಗೆ ಅದಕ್ಕಿಂತ ಹೆಚ್ಚು ಸಮಯ ಕೊಡಿ. ಕೊನೆಯದಾಗಿ ನಾನು ಹೇಳೋದಂದರೆ, ಮೊಬೈಲ್ ನಿಮ್ಮ ಕೈಯಲ್ಲಿರಲಿ, ನಿಮ್ಮ ಜೀವನ ಮೊಬೈಲ್ ಕೈಯಲ್ಲಿರಬಾರ್ದು. ಸೊ ಇದಿಷ್ಟು ಹೇಳಿ ನನ್ನ ಒಂದಿಷ್ಟು ಅನುಭವಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇದರಲ್ಲಿ ಯಾವುದೇ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ನನಗೆ ಕ್ಷಮಿಸಬೇಕು. ಅಥವಾ ನಾನು ಹೇಳಿದ್ದೆ ಒಂದಾದರೂ ನಿಮಗೆ ನಿಜ ಅನಿಸಿದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು, ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮನಸ್ಸಿಗೆ ನಾನು ಅಂದ್ಕೊಂಡಿದ್ದು ನನ್ನ ಮನಸ್ಸಿನ ಭಾವನೆ ಹೇಳಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯ ಕೆಟ್ಟ ಉದ್ದೇಶ ಇಲ್ಲ. ಹಾಗೆ ವಿಡಿಯೋ ನೋಡೋಕ್ಕೆ ಬಂದವರು ದಯವಿಟ್ಟು ಈ ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟು ನಿಮಗೆ ಹೇಗೆ ಅನ್ನಿಸ್ತು, ನಾನು ಹೇಳಿದ ನಿಜನ ಅಥವಾ ತಪ್ಪ ಅನ್ನೋದನ್ನು ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹೋಗಿ. ಇದರಿಂದ ನಮಗೂ ಕೂಡ ಇನ್ನೂ ಒಳ್ಳೆ ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ನೀವು ಬಂದು ವಿಡಿಯೋ ನೋಡಿ ಸುಮ್ಮನೆ ಹೋಗಿಬಿಟ್ರೆ ನಮಗೆ ವಿಡಿಯೋ ನೋಡಿದ್ದಾರೆ ಅಂತ ಗೊತ್ತಾಗುತ್ತೆ, ಬಟ್ ಅದಕ್ಕೆ ಒಂದು ಲೈಕ್ ಇಲ್ಲ, ಒಂದು ಕಮೆಂಟ್ ಇಲ್ಲ ಅಂದರೆ ಇವ್ರಿಗಿಷ್ಟ ಆಯಿತಾ ಇಲ್ವಾ ಏನು ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.